ಹಲೋ ಸ್ಟೂಡೆಂಟ್ಸ್, ಇದು ಲ್ಯಾಂಡ್ ಸರ್ವೆ 2016 ಕ್ವಶನ್ ಪೇಪರ್ ಮೂರನೇ ವಿಡಿಯೋ. ಇದರಲ್ಲಿ ನಾವು ಜಿಯೋಗ್ರಫಿ ಕ್ವಶನ್ಸ್ ಏನೇನು ಕೇಳಿದಾರೆ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ? ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋದಲ್ಲಿ ಪೊಲಿಟಿ ಮತ್ತು ಎಕನಾಮಿಕ್ ಸೆಕ್ಷನ್ ಏನೇನು ವಿಡಿಯೋ ಅಂದರೆ ಕ್ವಶನ್ಸ್ ಕೇಳಿದಾರೆ ಅಂತ ಡಿಸ್ಕಷನ್ ಮಾಡಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ, ಆ ವಿಡಿಯೋನು ನೋಡಿ ಆಯಿತಾ. ಫಸ್ಟ್ ಕ್ವಶನ್, ಸೌರಮಂಡಲದಲ್ಲಿ ಅತ್ಯಂತ ಹೊರಗಿನ ಗ್ರಹ ಯಾವುದು? ಮರ್ಕ್ಯೂರಿ, ಪ್ಲೂಟೋ, ನೆಪ್ಟ್ಯೂನ್, ಯುರೇನಸ್ ಅಲ್ವಾ? ಮರ್ಕ್ಯೂರಿ, ಪ್ಲೂಟೋ, ನೆಪ್ಟ್ಯೂನ್ ಆ್ಯಂಡ್ ಯುರೇನಸ್. ಅಂದರೆ ಇದು ತುಂಬ ಬೇಸಿಕ್ ಆಫ್ ಜಿಯೋಗ್ರಫಿ. ಇದೆಲ್ಲ ನೀವು ಓದಿರ್ತೀರಾ, ಸ್ಕೂಲ್ ಬುಕ್ಕಲ್ಲೇ ಕವರ್ ಮಾಡ್ತೀರಾ. I think this kind of pattern questions will not ask now, because already pattern has been changed now, because more analytical in-depth questions ಕೇಳ್ತಾರೆ. ಸೊ ಇದು ಪ್ರೀವಿಯಸ್ ಇಯರ್ ಪೇಪರ್ ಆಗಿರೋದ್ರಿಂದ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆನಾ? ಸಿ, ನೆಪ್ಚೂನ್. ವಿಶ್ವದ ಅತಿ ಎತ್ತರದ ಅಣೆಕಟ್ಟು? ಮಹಾನದಿ ಮೇಲಿರುವ ಹಿರಾಕುಡ್ ಅಣೆಕಟ್ಟು ಒಡಿಸ್ಸಾ, ಸಟ್ಲೇಜ್ ಮೇಲಿರುವ ಬಕರ್ನಂಗಲ್, ದಿ ಗ್ರ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರುವಂಥದ್ದು ಮೇಲಿನ ಯಾವುದು ಅಲ್ಲ. ಹೈಯೆಸ್ಟ್ ಡ್ಯಾಮ್ಸ್ ಇನ್ ದ ವರ್ಲ್ಡ್ ಯಾವುದಂತ ಇಲ್ಲಿ ಕೇಳಿದ್ದಾರೆ. ಓಕೆನಾ? ಹೈಯೆಸ್ಟ್ ಡ್ಯಾಮ್ ಇನ್ ದ ವರ್ಲ್ಡ್ ಇಸ್ ದ ಗ್ರ್ಯಾಂಡ್ ಡ್ಯಾಮ್ ಇನ್ ಸ್ವಿಟ್ಜರ್ಲ್ಯಾಂಡ್. ಓಕೆನಾ? ಗ್ರ್ಯಾಂಡ್ ಡ್ಯಾಮ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸಿ ಆನ್ಸರ್ ಬಂದ್ಬಿಟ್ಟು ಸಿ ಇಲ್ಲಿ. ಓಕೆನಾ? ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಂದರೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬಕ್ರಾ ಡ್ಯಾಮ್ ಅಂದರೆ ಏನು, ಹಿರಾಕುಡ್ ಡ್ಯಾಮ್ ಅಂದರೆ ಲಾಂಗೆಸ್ಟ್ ಅರ್ಧನ್ ಡ್ಯಾಮ್ ಇನ್ ದ ವರ್ಲ್ಡ್, ಲೊಕೇಟೆಡ್ ಇನ್ ಮಹಾನದಿ ರಿವರ್, ಒಡಿಸ್ಸಾ. ನೀವು ಕೇಳಿರ್ತೀರಾ. Bakra Dam is the longest, highest gravity dam in India, located on the Sutlej River. Okay na? Sutlej River. Earth's surface is divided into dash continent. Completely basic question. Okay na? Completely basic questions. ಇವಾಗ ಅದನ್ನೆಲ್ಲ ಫಸ್ಟ್ ಕ್ವಶನ್ ಹೇಳಿದಾಗ ಈ ಥರ ಕ್ವಶನ್ಸ್ ಎಲ್ಲ ಇವಾಗ ಏನು ಬರಲ್ಲ. ಇದು ಒಂದು 9 ಇಯರ್ ಬ್ಯಾಕ್ ಆಗಿರೋದ್ರಿಂದ ಸೊ ಈ ಥರ ಕೇಳಿದ್ದಾರೆ ಅವಾಗ. ಬಟ್ ಇದನ್ನು ಈ ಥರ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಸುಮ್ಮನೆ ಇವಾಗ ಈ ಥರ 7 continent is a basic information I think you should know. Which country is the world largest producer of coffee? ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಯಾವುದು? ಭಾರತ, UK, ಬ್ರೆಜಿಲ್, ಸ್ವಿಟ್ಜರ್ಲ್ಯಾಂಡ್. ಓಕೆ, ನಾನು ಈ ಕ್ವಶನ್ಸ್ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ ಡಿಫ್ರೆಂಟ್ ಕ್ರಾಪ್ಸ್ ಇರುತ್ತಲ್ಲ, ಡಿಫ್ರೆಂಟ್ ಕ್ರಾಪ್ಸಲ್ಲಿ ಅಂದರೆ ವಿತಿನ್ ಇಂಡಿಯಾದಲ್ಲಿ ಯಾವ ಸ್ಟೇಟು ಹೈಯೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್, ಲೈಕ್ ಕರ್ನಾಟಕದ ಯಾವುದ್ರಲ್ಲಿ ಹೈಯೆಸ್ಟ್ ಇದೆ, ಸಮ್ ಇದರಲ್ಲಿ ರೈಸ್ ಜಾಸ್ತಿ ಎಲ್ಲಿ ಬೆಳೀತಾರೆ, ಮಿಲೆಟ್ ಜಾಸ್ತಿ ಎಲ್ಲಿ ಬೆಳೀತಾರೆ, ವೀಟ್ ಜಾಸ್ತಿ ಎಲ್ಲಿ ಬೆಳೀತಾರೆ. ಓಕೆನಾ? ಇಂಥದ್ದೆಲ್ಲ ಬೇಸಿಕ್ ಸ್ಟ್ಯಾಟಿಕ್ ಇದನ್ನ ನಿಮಗೆ ನಾಲೆಜ್ ಇರಬೇಕು. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬರ್ಬೋದು, ಇಲ್ಲ ಸಮ್ ಡಿಫ್ರೆಂಟ್ ಆಫ್ ಕ್ರಾಪ್ಸ್ ಅನ್ನ ಈ ಕಡೆ ಕೊಟ್ಬಿಟ್ಟು ಡಿಫ್ರೆಂಟ್ ಸ್ಟೇಟದ್ದು ನೇಮ್ ಇಲ್ಲಿ ಕೊಟ್ಬಿಟ್ಟು ಹೊಂದಿಸಿ ಬರಲಿ ಇದನ್ನು ಕೊಡ್ಬೋದು. ಓಕೆನಾ? ಈ ಥರನೂ ಕೇಳ್ತಾರೆ. ಒನ್ ಪ್ಯಾಟರ್ನ್. ಸೆಕೆಂಡ್ ಪ್ಯಾಟರ್ನ್ ಇದೆ ಡಿಫ್ರೆಂಟ್, ಅಂದರೆ ಇನ್ ದ ವರ್ಲ್ಡ್ ಅಲ್ಲಿ ಯಾವ್ಯಾವ ಅಂದರೆ ಈಗ ಇಲ್ಲಿ ಕೇಳದೇ ಥರ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇದಿಲ್ಲ, ಇಲ್ಲ ಆನ್ಸರ್ ಬಂದ್ಬಿಟ್ಟು ಸಿ, ಬ್ರೆಜಿಲ್. ಅದೇ ಥರ ಅಂದರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಯಾವುದು ಗ್ರೋವಿಂಗ್ ಇದೆ, ಸಮ್ ಸೌತ್ ಆಫ್ರಿಕಾದಲ್ಲಿ ಜಾಸ್ತಿ ಯಾವ ಕ್ರಾಪ್ ಬೆಳೀತಾರೆ, ಹಾಗೆ USA ದಲ್ಲಿ ಯಾವ್ದು ಜಾಸ್ತಿ ಹೈಯೆಸ್ಟ್ ಇದೆ ಕ್ರಾಪು, ರಷ್ಯಾ ಯಾವುದ್ರಲ್ಲಿದೆ, ಉಕ್ರೇನ್ ಯಾವುದ್ರಲ್ಲಿದೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಕ್ರಾಪ್ಸ್ ಅನ್ನ ಎಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟು ಇಂಪೋರ್ಟು ಮಾಡ್ತಾರೆ, ಹಾಗೆ ಜಾಸ್ತಿ ಯಾವ್ದು ಗ್ರೋ ಆಗುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅಂತ ನ್ಯೂಸ್ಗಳನ್ನ ನೀವು ನೋಡ್ತಾ ಇರ್ತೀರಾ, ಅಂದ್ರೆ ಡೈಲಿ ಅಂದರೆ ಮಂತ್ಲಿ ಮ್ಯಾಗ್ಝಿನಲ್ಲಿ ನೀವು ಓದ್ತಾ ಇರ್ತೀರ. ಅದನ್ನೆಲ್ಲ ನೀವು ಮೆಮೊರೈಸ್ ಮಾಡ್ತಾ ಇರ್ಬೇಕು ಅವಾಗ. ಇಂಥ ಕ್ವಶನ್ಸ್ ಎಲ್ಲ ಸ್ಟೇಟ್ ಇರೋದ್ರಿಂದ ದರ್ ಇಸ್ ನೋ, ಅಂದರೆ ಎಕ್ಸ್ಟ್ರಾ ನಾಲೆಜ್ ಅಂತ ಏನೂ ಇಲ್ಲ ಇದರಲ್ಲಿ. ಅದೆಲ್ಲ ಜಸ್ಟ್ ಯು ಹ್ಯಾವ್ ಟು ಮಗಪ್. ಓಕೆನಾ? ಯು ಹ್ಯಾವ್ ಟು ಮಗಪ್ ದರ್ ಕೈಂಡ್ ಆಫ್ ಇದನ್ನ ಸಬ್ಜೆಕ್ಟ್ನ. ಓಕೆನಾ? ನೆಕ್ಸ್ಟ್ ಈಗ ಕೊಟ್ಟಿದ್ದೀನಿ. ಬ್ರೆಜಿಲ್ ಇಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಫಾರ್ ದ 150 years. ಇಟ್ ಪ್ರೊಡ್ಯೂಸ್ ದ 1/3 ಆಫ್ ದಿ ವರ್ಲ್ಡ್ಸ್ ಕಾಫಿ, ಮೇನ್ಲಿ ಇನ್ ದ ಅರಬಿಕ್ ವೆರೈಟಿ. ಓಕೆನಾ? ನೆಕ್ಸ್ಟ್, ಮೆಟರಾಲಜಿ ಈಸ್ ಅ ಸ್ಟಡಿ ಆಫ್. ಮೆಟರಾಲಜಿ ಇದು ಯಾವ ವಿಷಯದ ಬಗ್ಗೆ ಅಧ್ಯಯನವಾಗಿರುತ್ತದೆ? ಎ, ಋತುಗಳು, ವಾತಾವರಣ, ಗಾಳಿ ಮತ್ತು ಶಬ್ದಗಳು, ಗಾಳಿ ಮತ್ತು ಮೋಡಗಳು. ಮೆಟರಾಲಜಿ ಅಂದರೆ ಏನು ಅಲ್ವಾ? ಇಟ್ ರಿಲೇಟೆಡ್ ಟು ಅಟ್ಮಾಸ್ಫಿಯರ್. ಇವೆಲ್ಲ ಬೇಸಿಕ್ ನೀವು NCERT ಓದಿದ್ರೆ, ಜಿಯೋಗ್ರಫಿ ಕ್ವಶನ್, ಜಿಯೋಗ್ರಫಿ NCERT ಓದಿದ್ರೆ 6 to 12th ಅಲ್ಲಿ ಇವೆಲ್ಲ ಕವರ್ ಆಗಿರುತ್ತೆ. ಓಕೆನಾ? ಇವಾಗ ನೀವು ಕವರ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಓಜೋನ್ ಲೇಯರ್ ರಿಸ್ಟ್ರಿಕ್ಟ್ ದಿ infrared radiation, X-ray, gamma rays, visible light
ಅಂಡ್ ಅಲ್ಟ್ರಾವೈಟ್ ರೇಡಿಯೇಷನ್. ಓಜಾನ್ ಪದರದ ಡ್ಯಾಶ್ ಅನ್ನು ನಿರ್ಬಂಧಿಸುತ್ತದೆ. ಅತಿಗೆಂಪಿನ ವಿಕಿರಣ, ಕ್ಷಕಿರಣ ಮತ್ತು ಗಾಮಾ ವಿಕಿರಣಗಳು, ಗೋಚರವಾಗುವ ಬೆಳಕು, ಅಲ್ಟ್ರಾವೈಲೆಟ್ ಕಿರಣಗಳು. ಅಂದ್ರೆ ಓಜಾನ್ ಅಂದ್ರೆ ಏನು? ಓಜಾನ್ ಲೇಯರ್ ಕೇಳಿರ್ತೀರಲ್ವಾ? ಈಗ ಅದು ಡಿಪ್ಲೀಟ್ ಆಗ್ತಾ ಬಂದು ಕೆಲವೊಂದು ಸರ್ಟನ್ ರೀಸನ್ಸ್ ಇಂದ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಲ್ವಾ? ಅದೇ ತರ ಈ ಓಜಾನ್ ಲೇಯರ್ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರಾ. ಇದ್ರ ಬಗ್ಗೆ ಸ್ಟೇಟ್ ಫಾರ್ ಕ್ವಶನ್ ಇಸ್ ಲೊಕೇಟೆಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್, ಅಬ್ಸಾರ್ಬ್ ದ ಬ್ಲಾಕ್ ದ ಮೋಸ್ಟ್ ಆಫ್ ದಿ ಸನ್ಸ್ ಹಾರ್ಮ್ಫುಲ್ violet radiation, especially UVB and UCC rays. Protection is crucial for preventing the skin care, cataracts and damage to the ecosystem. ಇದು ಸ್ಟ್ರಾಟೋಸ್ಫಿಯರಿಕ್ ಝೋನ್ ಅಲ್ಲಿ ಇರುತ್ತೆ ಓಜಾನ್ ಲೇಯರು. ಡ್ರೈಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂದ್ರೆ ಈ ಡ್ರೈಯೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ವಿಶ್ವದ ಅತ್ಯಂತ ಒಣ ಪ್ರದೇಶ ಅಂತ ಏನನ್ನು ಕರೀತಾರೆ? ಎಲ್ಲಿದೆ? ಒಂದು ಡೆತ್ ವ್ಯಾಲಿ ಕ್ಯಾಲಿಫೋರ್ನಿಯಾದಲ್ಲಿ, ಸಹಾರಾ ಆಫ್ರಿಕಾದಲ್ಲಿ, ಬಾರ್ಮೇರ್ ರಾಜಸ್ಥಾನ್. ಯಾವ ಮೇಲಿನ ಯಾವುದು ಅಲ್ಲ. ಇದು ಆನ್ಸರ್ ಬಂದ್ಬಿಟ್ಟು ನನ್ ಆಫ್ ದ ಅಬೌವ್, ಬಿಕಾಸ್ ವರ್ಲ್ಡ್ ಡೆತ್ ವ್ಯಾಲಿ ಇಸ್ ಎ ಹಾಟೆಸ್ಟ್ ಪ್ಲೇಸ್, ನಾಟ್ ಎ ಡ್ರೈಯೆಸ್ಟ್ ಪ್ಲೇಸ್. ಓಕೆನಾ? ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದಿ ಹಾಟೆಸ್ಟ್ ಅಂಡ್ ಡ್ರೈಯೆಸ್ಟ್ ಪ್ಲೇಸ್ ಅಲ್ವಾ? ಇಟ್ ಇಸ್ ನಾಟ್ ದ ಡ್ರೈಯೆಸ್ಟ್ ಪ್ಲೇಸ್. ಅಟಕಾಮಾ ಡೆಸರ್ಟ್ ಇಸ್ ವೈಡ್ಲಿ ರೆಕಗ್ನೈಸ್ಡ್ ದ ಡ್ರೈಯೆಸ್ಟ್ ಪ್ಲೇಸ್ ಆನ್ ದ ಅರ್ತ್. ನೆನ್ಪಿಟ್ಕೊಳ್ಳಿ, ಅಟಕಾಮಾ ಡೆಸರ್ಟ್ ಅಲ್ವಾ? ಸೌತ್ ಅಮೆರಿಕಾದಲ್ಲಿ ಬರುತ್ತೆ. ಅಟಕಾಮಾ ಡೆಸರ್ಟ್ is a widely recognized driest place on the earth due to extremely low rainfall. Some resources also considered as a McMurdo Dry Valley Antarctica as a driest but is a polar desert. ಓಕೆನಾ? ಡ್ರೈಯೆಸ್ಟ್ ಪ್ಲೇಸ್ ಅಂದ್ರೆ ಯಾವುದು? ಅಟಕಾಮಾ ಡೆಸರ್ಟ್. ಬಟ್ ಡೆತ್ ವ್ಯಾಲಿ ಏನು ಕೊಟ್ಟಿದ್ದಾರಲ್ಲ ಕ್ವಶನ್ಸ್ ಅಲ್ಲಿ, ಇದು ಹಾಟೆಸ್ಟ್ ಪ್ಲೇಸ್ ಇನ್ ದ ಅರ್ತ್. ಓಕೆನಾ? Next, which was the United States largest single land acquisition? Louisiana Purchase. ಇದೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಇದರಲ್ಲಿ ಏನು ಅಂದ್ರೆ ಲೈಕ್ ರಾಕೆಟ್ ಸೈನ್ಸ್ ಇಲ್ಲ ಅಥವಾ ಬೇಸಿಕ್ ತಿಳ್ಕೊಳ್ಳೋದೆಲ್ಲ ಏನೂ ಇಲ್ಲ. ಸೊ ಯುನೈಟೆಡ್ ಸ್ಟೇಟ್ಸ್ ಲಾರ್ಜೆಸ್ಟ್ ಸಿಂಗಲ್ ಲ್ಯಾಂಡ್ acquisition is the Louisiana Purchase. ಓಕೆನಾ? ಥ್ಯಾಂಕ್ ಯು ಗೈಸ್. ದೀಸ್ ಆರ್ ದ ಜಿಯೋಗ್ರಫಿ ಕ್ವಶನ್. ಬಟ್ ಒನ್ ಥಿಂಗ್ ಇಸ್ ಲೈಕ್ ಅಂದ್ರೆ ಅದೇ ಹೇಳಿದ್ನಲ್ಲ, ಇವಾಗ ಏನಾದ್ರು ಲ್ಯಾಂಡ್ ಸರ್ವೆ ಸಮ್ ಅದರ್ ಎಕ್ಸಾಮ್ ಅಂತ ನೋಡಿದಾಗ ಈ ಜಿಯೋಗ್ರಫಿಯಲ್ಲಿ ಈ ತರ ಕ್ವಶನ್ಸ್ ಬರಂಗಿಲ್ಲ. ಮೋಸ್ಟ್ ಆಫ್ ದ ಥಿಂಗ್ ಲೈಕ್ ಫುಲ್ ಅಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ವೆರಿ ಇಂಪಾರ್ಟೆಂಟ್. ಜಿಯೋಗ್ರಫಿ ನಾವು ಅಂದ್ರೆ ಕ್ಲೈಮೆಟಾಲಜಿ, ಹಾಗೆ ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಇರ್ಬೋದು, ಇಂಡಿಯಾದಿರ್ಬೋದು, ಎಲ್ ನೀನೋ ಲಾಲ್ ನೀನೋ ಇಂಥ ಪೋರ್ಷನ್ಗಳು ಇರುತ್ತಲ್ಲ, ಇಂಥ ಪೋರ್ಷನ್ಗಳು ಇವಾಗ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಓಕೆನಾ? ಈ ಥರ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸ್ ತುಂಬಾ ರೇರ್ ಇವಾಗ ಬರೋದು. ಓಕೆನಾ? ಆ ಥರದನ್ನೇ ಪ್ರಿಪೇರ್ ಆಗಿ. ಬಟ್ ಇದು ಜಸ್ಟ್ ಅಂದ್ರೆ ಓನ್ಲಿ ಲೈಕ್ ಈ ಥರ ಜಿಯೋಗ್ರಫಿ ಕ್ವಶನ್ಸ್ ಹಿಂಗೆ ಕೇಳ್ತಾರೆ ಅಥವಾ ಇಷ್ಟು ಕ್ವಶನ್ಸ್ ಕೇಳ್ತಾರೆ ಅನ್ನೋ ಜಸ್ಟ್ ಒಂದು ಬೇಸಿಕ್ ಐಡಿಯಾ ಬಿಟ್ರೆ, ಇದೇ ತರ ಕ್ವಶನ್ಸ್ ಫ್ರೇಮ್ ಆಗುತ್ತೆ ಈ ಸಲ ಯಾವುದೇ ಎಕ್ಸಾಮ್ಗೆ ಇರ್ಬೋದು ಅನ್ನೋದು ಶುದ್ಧ ಸುಳ್ಳು. ಆ ಥರ ಆಗೋದಿಲ್ಲ ಇವಾಗ, ಬಿಕಾಸ್ ಇದು 9 years ಬ್ಯಾಕ್ ಪೇಪರ್ ಅಲ್ವಾ. ಸೊ ಅದಕ್ಕೆ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸೆಕ್ಷನ್ನ ಯಾವ್ಯಾವ ಕ್ವಶನ್ಸ್ ಕೇಳಿದ್ರಲ್ಲ ಅದನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು.